ನಮಸ್ಕಾರ ಸ್ನೇಹಿತರೆ, ವಿಡಿಯೋಸ್ ಫಾರ್ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ನೀವೇನಾದ್ರೂ CSC ಸೆಂಟರ್ ಓಪನ್ ಮಾಡಬೇಕು ಅನ್ಕೊಂಡಿದ್ರಪ್ಪ ಅಂತಂದ್ರೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಏನೇನು ಪ್ರೊಸೆಸ್ ಇದೆ, ಆನ್ಲೈನ್ ಅಲ್ಲಿ ಯಾವ ತರ ನೀವು ಅಪ್ಲಿಕೇಶನ್ ಅನ್ನು ಹಾಕ್ಬೋದು ಅನ್ನೋದನ್ನ. ಸೊ ಕಂಪ್ಲೀಟ್ ಆಗಿ ನೋಡೋಣ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಯಾವ ತರ ಅಪ್ಲಿಕೇಶನ್ ಅಪ್ಲೈ ಹಾಕ್ಬೋದು, ಮತ್ತೆ ಎಲ್ಲಿ ಹೋಗ್ಬಿಟ್ಟು ಅಪ್ಲೈ ಮಾಡೋದು ಅನ್ನೋದನ್ನ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೇನೆ. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸದಾಗಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದ್ರೆ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳು ನನ್ನ ಒಂದು ಚಾನಲ್ ಅಲ್ಲಿ ನಿಮಗೆ ಸಿಗುತ್ತೆ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೊಂದು ಲಿಂಕ್ ಸಿಗುತ್ತೆ. ಸೊ ಆ ಲಿಂಕ್ ಓಪನ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಈ ತರ ಇಂಟರ್ಫೇಸ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಈ ರೀತಿ ಇಂಟರ್ಫೇಸ್ ನಿಮಗೆ ನೋಡೋಕೆ ಸಿಗತ್ತೆ ಅಂತಾರೆ. ಇದು CSC ರಿಜಿಸ್ಟ್ರೇಷನ್ಗೆ ಅಂತಾನೆ ಇರುವಂತ ಒಂದು ವೆಬ್ಸೈಟ್. ಸೊ ಇದರಲ್ಲಿ ನಾವು ಏನಪ್ಪಾ ಅಂತಂದ್ರೆ CSC ನ ರಿಜಿಸ್ಟರ್ ಮಾಡಬಹುದು. ಸೊ ಇಲ್ಲಿ ನೋಡ್ಬೋದು, ಬಿಕಮ್ ಎ ರೂರಲ್ ಎಂಟರ್ಪ್ರಿನರ್. ಸೊ ಇದ್ರ ಮೇಲೆ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ನಿಮಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಇಲ್ಲಿ ಬೇಕಾಗುತ್ತೆ ನಾವು ಅಪ್ಲೈ ಮಾಡೋದಕ್ಕೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಇಲ್ಲಿ ಓಪನ್ ಆಗುತ್ತೆ. ಸೊ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಫಸ್ಟ್ ಒಂದು ನೋಡ್ಬೋದಪ್ಪ ಅಂತಂದ್ರೆ ವ್ಯಾಲಿಡ್ ಆಧಾರ್ ಅಂಡ್ ಪ್ಯಾನ್ ಕಾರ್ಡ್. ದಿಸ್ ವಿಲ್ ಬಿ ಅಥೆಂಟಿಕೇಟೆಡ್ ಡ್ಯೂರಿಂಗ್ ದ ರಿಜಿಸ್ಟ್ರೇಷನ್ ಪ್ರೊಸೆಸ್. ಸೊ ನಿಮ್ಗೆ ಏನಪ್ಪಾ ಅಂತಂದ್ರೆ ಫಸ್ಟ್ ಆಧಾರ್ ಮತ್ತೆ ಪ್ಯಾನ್ ಇರಬೇಕು, ಮತ್ತೆ ಎರಡು ಲಿಂಕ್ ಇರಬೇಕು. ಅದೇ ರೀತಿ ಆಧಾರ್ಗೆ ಇರುವಂತ ಮೊಬೈಲ್ ನಂಬರ್ ನಿಮ್ಮ ಹತ್ರ ಇರಬೇಕು. ನೆಕ್ಸ್ಟ್ ಪ್ಯಾನ್ ಕಾರ್ಡ್ಗೆ ಇರುವಂತ ಮೊಬೈಲ್ ನಂಬರ್ ನಿಮ್ಮ ಹತ್ರ ಇರಬೇಕು. ಸೊ ಪ್ಯಾನ್ ಕಾರ್ಡ್ಗೆ ಇಲ್ಲ ಅಂದ್ರೂ ನಡೆಯುತ್ತೆ, ಬಟ್ ಆಧಾರ್ಗೆ ಇರುವಂತ ಮೊಬೈಲ್ ನಂಬರ್ ನಿಮ್ಮ ಹತ್ರ ಕಂಪಲ್ಸರಿಯಾಗಿ ಇರಲೇಬೇಕು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಕಾಪಿ ಆಫ್ ಫಾಲೋವಿಂಗ್ ಡಾಕ್ಯುಮೆಂಟ್ಸ್. ಸೊ ಇಲ್ಲಿದೆ ವೋಟರ್ ಲಿಸ್ಟ್ ಆರ್ ಎಲೆಕ್ಟ್ರೋಸ್ ಫೋಟೋ ಐಡೆಂಟಿಟಿ ಕಾರ್ಡ್, ಫ್ರಂಟ್ ಅಂಡ್ ಬ್ಯಾಕ್ ಸೈಡ್ ವೋಟರ್ ID ಕಾರ್ಡ್ ನಿಮ್ಮ ಹತ್ರ ಇರಬೇಕು. ನೆಕ್ಸ್ಟ್ ನೋಡ್ಬೋದು, ಪ್ಯಾನ್ ಕಾರ್ಡ್ ಆಯ್ತು, ಆಧಾರ್ ಕಾರ್ಡ್ ಆಯ್ತು, ನೆಕ್ಸ್ಟ್ ಒಂದು ಫೋಟೋ ಬೇಕಾಗುತ್ತೆ. ಅದೇ ರೀತಿ ಇಂಡಿಯನ್ ಪಾಸ್ಪೋರ್ಟ್ ಆರ್ ಪೊಲೀಸ್ ವೆರಿಫಿಕೇಶನ್ ರಿಪೋರ್ಟ್. ಸೊ ಪಾಸ್ಪೋರ್ಟ್ ಆದ್ರೂ ಇರಬೇಕು. ನೆಕ್ಸ್ಟ್ ಏನಪ್ಪಾ ಅಂತ ಹೈಯೆಸ್ಟ್ ಕಮ್ಯುನಿಕೇಶನ್ ಅಂದ್ರೆ ಕ್ವಾಲಿಫಿಕೇಶನ್ ಡಾಕ್ಯುಮೆಂಟ್. ನೀವು ಲಾಸ್ಟ್ ಹೈಯೆಸ್ಟ್ ಆಗಿ ಓದಿರುವಂತ ಒಂದು ಕ್ವಾಲಿಫಿಕೇಶನ್ ಡಾಕ್ಯುಮೆಂಟ್ಸ್ ಇರಬೇಕು. ಸೊ PUC ಓದಿರೋದ್ರೆ PUC ಡಾಕ್ಯುಮೆಂಟ್ ಇರಬೇಕು. ಡಿಗ್ರಿ ಮಾಡಿದ್ರಪ್ಪ ಅಂತಂದ್ರೆ ಡಿಗ್ರಿದು ಇರಬೇಕು. ನೆಕ್ಸ್ಟ್ TEC ಸರ್ಟಿಫಿಕೇಟ್. ಸೊ TEC ಸರ್ಟಿಫಿಕೇಟ್ ಏನಂತಂದ್ರೆ ಹೇಳ್ತೀನಿ ನಾನು, TEC ಸರ್ಟಿಫಿಕೇಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಿಲ್ಲ ಅಂತಂದ್ರೆ ನಾವು CSCಗೆ ಅಪ್ಲೈ ಮಾಡೋದಕ್ಕೆ ಆಗಲ್ಲ. ನೆಕ್ಸ್ಟ್ ಬ್ಯಾಂಕ್ BC ಸರ್ಟಿಫಿಕೇಟ್. ಸೊ ಬ್ಯಾಂಕ್ದು ಒಂದು BC ಸರ್ಟಿಫಿಕೇಟ್ ಬೇಕಾಗುತ್ತೆ. ಸೊ ಇಲ್ಲಿ ನೋಡ್ಬೋದು, TLC ಅಂದ್ರೆ ಟೆಲಿ ಸೆಂಟರ್ ಎಂಟರ್ಪ್ರಿನರ್ ಕೋರ್ಸ್ ಅಂತ. ಸೊ ಆ ಕೋರ್ಸನ್ನು ನಾವು ಆನ್ಲೈನಲ್ಲೇ ಮಾಡಬೇಕಾಗತ್ತೆ. ಯಾವ ಥರ ಮಾಡೋದು ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಸೊ ಅದನ್ನ ಏನಪ್ಪಾ ಅಂತಂದ್ರೆ ಆನ್ಲೈನಲ್ಲೇ ಅಪ್ಲೈ ಮಾಡಿಕೊಂಡು ಅದು ಪೇಮೆಂಟ್ ಇರುತ್ತೆ. ಸಮ್ ಪೇಮೆಂಟ್ ಮಾಡ್ಕೊಂಡ್ಬಿಟ್ಟು ಕೆಲವೊಂದು ಸ್ಟಡಿ ಮಟೀರಿಯಲ್ ಅವರು ಕೊಡ್ತಾರೆ. ಸೊ ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿಕೊಂಡು ಅದನ್ನ ಲೈವ್ ಅಲ್ಲಿ ಎಕ್ಸಾಮ್ ಅನ್ನ ನಾವು ಮಾಡಬೇಕಾಗುತ್ತೆ ಆನ್ಲೈನ್ ಅಲ್ಲಿ. ಇದ್ರಲ್ಲಿ ನೋಡ್ಬೋದು, ಕೆಳಗಡೆ ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ಫಸ್ಟ್ ಕೇಳೋದೆ ಅದು TEC ಸರ್ಟಿಫಿಕೇಟ್ ನಂಬರ್. ಸೊ ಮೊದಲಿಗೆ TEC ಸರ್ಟಿಫಿಕೇಟ್ ನಂಬರ್ ಮತ್ತೆ BCBF ಸರ್ಟಿಫಿಕೇಟ್ ನಂಬರ್ ಅಂತ ಕೇಳ್ತಾ ಇದೆ. ಸೊ TEC ಸರ್ಟಿಫಿಕೇಟ್ ನಂಬರ್ ಅನ್ನ ನಾವು ಯಾವ ತರ ಅಪ್ಲೈ ಮಾಡೋದು ಅನ್ನೋದನ್ನ ನೋಡೋಣ. ಸೊ ಅದಕ್ಕೂ ಒಂದು ಲಿಂಕ್ ಸಿಗುತ್ತೆ ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ. ಸೊ ಮೊದಲಿಗೆ ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡಬಹುದು CSCentrepreneur.in ಅಂತ ಅದು ವೆಬ್ಸೈಟ್. ಸೊ ವೆಬ್ಸೈಟ್ ಓಪನ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ನಿಮಗೆ ಈ ತರ ಒಂದು ಡಿಸ್ಪ್ಲೇ ನೋಡೋದಕ್ಕೆ ಸಿಗುತ್ತೆ. ಸೊ ಇಲ್ಲಿ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ರಿಜಿಸ್ಟರ್ ಮಾಡ್ಬೇಕಾಗತ್ತೆ. ಸೊ ಲಾಗಿನ್ ವಿತ್ ಅಸ್ ಅಂತ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ರಿಜಿಸ್ಟರ್ ಕೇಳುತ್ತೆ. ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ನಿಮ್ಗೆ ಏನಂತಂದ್ರೆ ಏನೇನು ಒಂದು ಏನೇನು ಇರುತ್ತಲ್ಲ ಅದನ್ನ ಕಂಪ್ಲೀಟ್ ಆಗಿ ಫಿಲ್ ಮಾಡೋದಕ್ಕೆ ಕೇಳುತ್ತೆ. ಅಂದ್ರೆ ನಿಮ್ಮ ಹೆಸರಾಗಿರ್ಬೋದು, ಇಮೇಲ್ ಆಗಿರ್ಬೋದು, ನಿಮ್ಮ ಅಡ್ರೆಸ್, ಮೊಬೈಲ್ ನಂಬರ್, ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೇಳುತ್ತೆ. ಅಷ್ಟೂ ಕಂಪ್ಲೀಟ್ ಆಗಿ ಫಿಲ್ ಮಾಡಿ. ಏನಿರಬೇಕು, ಆಸ್ ಪರ್ ಗೌರ್ಮೆಂಟ್ ID ಅಂತಂದ್ರೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಅಲ್ಲಿ ಏನಿರುತ್ತೆ ಅದೇ ಇರಬೇಕು. ಅದಾದ ಮೇಲೆ ಕೆಳಗಡೆ ಪೇಮೆಂಟ್ ಆಪ್ಷನ್ ಬರುತ್ತೆ. ಸೊ ಅದಾದ್ಮೇಲೆ ರಿಜಿಸ್ಟ್ರೇಷನ್ ಆದ್ಮೇಲೆ ಪೇಮೆಂಟ್ಗೆ ಬರುತ್ತೆ. ಸೊ 1479 ಅಂತಂದ್ರೆ 1500 rupees ನೀವು ಪೇಮೆಂಟ್ ಮಾಡಬೇಕಾಗುತ್ತೆ. ಆನ್ಲೈನ್ ಅಲ್ಲಿ ಪೇಮೆಂಟ್ ಮಾಡಿ. ಪೇಮೆಂಟ್ ಮಾಡಿ ಆದ ಮೇಲೆ ನಿಮಗೆ ಯೂಸರ್ ನೇಮ್ ಪಾಸ್ವರ್ಡ್ ಅಂತ ಬರುತ್ತೆ. ಸೊ ಯೂಸರ್ ನೇಮ್ ಪಾಸ್ವರ್ಡ್ ಬಂದಾದ ಮೇಲೆ ಯೂಸರ್ ನೇಮ್ ಪಾಸ್ವರ್ಡ್ ಹಾಕ್ಬಿಟ್ಟು ಲಾಗಿನ್ ಆಗಿ. ಸೊ ಲಾಗಿನ್ ಆದ ಮೇಲೆ ನಿಮಗೆ ಕೆಲವೊಂದು ಲರ್ನಿಂಗ್ಸ್ ಮೇಲೆ ಅಂತಂದ್ರೆ ಲರ್ನಿಂಗ್ ಮೇಲೆ ಬಂದ್ರಪ್ಪ ಅಂತಂದ್ರೆ ಅಲ್ಲಿ ಕೆಲವೊಂದು ಸ್ಟಡಿ ಮಟೀರಿಯಲ್ ಸಿಗುತ್ತೆ ನಿಮಗೆ. ಇಲ್ಲಿ ನೋಡ್ಬೋದು, ಇಷ್ಟೊಂದು ಸ್ಟಡಿ ಮಟೀರಿಯಲ್ ನಿಮಗೆ ಸಿಗುತ್ತೆ. ವಿಡಿಯೋ ಬೇಕಂದ್ರೆ ವಿಡಿಯೋ ಸಿಗುತ್ತೆ. ಅದೇ ರೀತಿ ಮಟೀರಿಯಲ್ PDF ಅಲ್ಲಿ ಬೇಕಂತಂದ್ರೆ PDF ಸಿಗುತ್ತೆ. ನೆಕ್ಸ್ಟ್ ವಿಡಿಯೋಸು ಇಂಗ್ಲಿಷ್ ಮತ್ತು ಹಿಂದಿ ಎರಡರಲ್ಲೂ ನಿಮಗೆ ಅವೈಲಬಲ್ ಇರುತ್ತೆ. ಸೊ ಅಷ್ಟೂ ನೀವು ಸ್ಟಡಿ ಮಾಡಿ. ಸೊ ಸ್ಟಡಿ ಮಾಡಿ ಆದ ಮೇಲೆ ನೀವೇನು ನೆಕ್ಸ್ಟ್ ಅಸೆಸ್ಮೆಂಟ್ಸ್ ಬರುತ್ತೆ. ಸೊ ಒಂದೊಂದೇ ಸ್ಟಡಿ ಮಾಡಿಕೊಂಡು ಕಂಪ್ಲೀಟ್ ಆದ ಮೇಲೆ ನಿಮಗೆ ಅಸೆಸ್ಮೆಂಟ್ಸ್ ಬರುತ್ತೆ. ಸೊ ಅಸೆಸ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ನಿಮಗೆ ಇಲ್ಲಿ ಕೆಲವೊಂದು ಕ್ವಶನ್ಸ್ಗಳನ್ನು ಕೇಳ್ತಾ ಹೋಗ್ತಾರೆ. ಅಂದರೆ ನೀವು ಅಲ್ಲಿ ಸ್ಟಡಿ ಮಟೀರಿಯಲ್ ಏನು ಓದಿರ್ತೀರಲ್ಲ ಅಷ್ಟು ಸ್ಟಡಿ ಮಟೀರಿಯಲ್ ಅಲ್ಲೇ ನಿಮಗೆ ಕೆಲವೊಂದು ಕ್ವಶನ್ಸ್ಗಳನ್ನು ಕೇಳ್ತಾ ಹೋಗ್ತಾರೆ. ಅದನ್ನು ನೀವು ಆನ್ಸರ್ ಮಾಡ್ತಾ ಹೋಗಬೇಕಾಗತ್ತೆ. ಅದಾದ ಮೇಲೆ ಅಷ್ಟೂ ಕಂಪ್ಲೀಟ್ ಆದ ಮೇಲೆ ನಿಮ್ಗೆ ಏನಪ್ಪ ಅಂತಂದರೆ ಆನ್ಲೈನಲ್ಲಿ ಒಂದು ಪ್ರೋಸೆಸ್ ಇರುತ್ತೆ. ಸೊ ನೀವು ಇದನ್ನು ಅಸೆಸ್ಮೆಂಟ್ ಕಂಪ್ಲೀಟ್ ಆದಮೇಲೆ ಏನು ಬಂದಿರುತ್ತಲ್ಲ ಇದು
ಇದು ಲೈವ್ ಅಲ್ಲಿ ಆನ್ಲೈನ್ ಅಲ್ಲಿ ಅಂದ್ರೆ ವೆಬ್ ಕ್ಯಾಮ್ ಕಂಪಲ್ಸರಿ ಇರಬೇಕು. ಸೊ ವೆಬ್ ಕ್ಯಾಮ್ ಮುಖಾಂತರನೇ ಅವ್ರು ನಿಮ್ಮ ಕ್ಯಾಪ್ಚರ್ ಮಾಡ್ತಾರೆ, ನೀವು ಇಲ್ಲಿ ಆನ್ಸರ್ ಮಾಡಬೇಕಾಗುತ್ತೆ ಈ ತರ. ಸೊ ಅದಾದ ಮೇಲೆ ನಿಮಗೆ ಸರ್ಟಿಫಿಕೇಟ್ ಸಿಗುತ್ತೆ. ಸೊ ಇಲ್ಲಿ ನೋಡ್ಬೋದು ಡೌನ್ಲೋಡ್ ಸರ್ಟಿಫಿಕೇಟ್ ಅಂತ ಬರುತ್ತೆ, ಎಲ್ಲ ಕಂಪ್ಲೀಟ್ ಆದ ಮೇಲೆ. ಸೊ ಸರ್ಟಿಫಿಕೇಟ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲಿ ನೋಡ್ಬೋದು ಈ ತರ ಒಂದು ಸರ್ಟಿಫಿಕೇಟ್ ನಿಮ್ಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ, ನೆಕ್ಸ್ಟ್ ಇಲ್ಲಿ ನಿಮಗೆ ಹೆಸರು ಅದು ಇದು ಎಲ್ಲೆಲ್ಲಿ ಕಂಪ್ಲೀಟ್ ಆಗಿದೆ ಏನೇನಾಗಿದೆ ಅಂತ ಕಂಪ್ಲೀಟ್ ಆಗಿ ನಿಮ್ಗೆ ಇಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನೀವು ಸೊ ಇಷ್ಟು ರೆಡಿ ಮಾಡ್ಕೊಂಡು ನೀವೇನಪ್ಪ ಅಂತಂದ್ರೆ ಇಲ್ಲಿ ಅಪ್ಲೈ ನಾವು ಮೇಲೆ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ಇಲ್ಲಿ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಸೊ ಅಪ್ಲಿಕೇಶನ್ ಅಲ್ಲಿ ಏನೆಲ್ಲ ಕೇಳ್ತಾರಲ್ಲ ಕಂಪ್ಲೀಟ್ ಆಗಿ ನೀವು ಫಿಲ್ ಮಾಡಬೇಕಾಗುತ್ತೆ. ಸೊ ಟಿ.ಸಿ ಸರ್ಟಿಫಿಕೇಟು ಅದು ಕಂಪ್ಲೀಟ್ ಫಸ್ಟ್ ಅದು ಟಿ.ಸಿ ಸರ್ಟಿಫಿಕೇಟ್ ನೀವು ಮಾಡ್ಕೋಬೇಕಾಗುತ್ತೆ. ಟಿ.ಸಿ ಸರ್ಟಿಫಿಕೇಟ್ ಮಾಡ್ಕೊಂಡು ಆದ ಮೇಲೆ ನಿಮ್ಗೆ ಏನಪ್ಪಾ ಅಂತಂದ್ರೆ CSCಗೆ ಅಪ್ಲೈ ಮಾಡೋದಕ್ಕೆ ಆಗುತ್ತೆ. ಸೊ ಇಷ್ಟು ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.